ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಆಕ್ಟಿವಿಟಿ 4.4 ನೋಡಿ. ಲೆಟಸ್ ಇನ್ವೆಸ್ಟಿಗೇಟ್. ಟೇಕ್ ದ ಎಲೆಕ್ಟ್ರೋಮ್ಯಾಗ್ನೆಟ್ ಮೇಡ್ ಇನ್ ಆಕ್ಟಿವಿಟಿ 4.3 ಅಂಡ್ ಮ್ಯಾಗ್ನೆಟಿಕ್ ಕಾಂಪಾಸ್. ಮ್ಯಾಗ್ನೆಟಿಕ್ ಕಾಂಪಾಸ್ನ ತಗೊಂಡು ಇನ್ನೊಂದು ಆಕ್ಟಿವಿಟಿನ ರೆಡಿ ಮಾಡಿ. ಲೇಬಲ್ ದ ಟೂ ಎಂಡ್ಸ್ ಆಫ್ ದ ಕಾಯಿಲ್ ಎ ಅಂಡ್ ಬಿ. ಅದಕ್ಕೆ ಎ ಅಂಡ್ ಬಿ ಅಂತೇಳಿ ಲೇಬಲ್ ಮಾಡಿ. Place the magnetic compass near the end A of the coil as shown in figure 4.4a. ಮ್ಯಾಗ್ನೆಟಿಕ್ ಕಾಂಪಾಸ್ನ ಹತ್ತಿರ ಒಂದು ಪ್ಲೇಸ್ಗೆ ಅದರ ತುದಿಗೆ ಒಂದು ಎ ಕಾಯಿಲ್ ಹತ್ರ ಕನೆಕ್ಟ್ ಮಾಡಿ. ಇನ್ನೊಂದು ಕನೆಕ್ಟ್ ದ ಕಾಯಿಲ್ ಟು ದ ಸೆಲ್ ಆ್ಯಂಡ್ ಅಬ್ಸರ್ವ್ ದ ಕಾಂಪಾಸ್. ನೋಟ್ ಡೌನ್ ವಿಚ್ ಪೋಲ್ ಆಫ್ ದ ಮ್ಯಾಗ್ನೆಟಿಕ್ ಕಾಂಪಾಸ್ ಇಸ್ ಅಟ್ರಾಕ್ಟೆಡ್ ಟು ಎಂಡ್ ಎ. ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಕಾಂಪಾಸ್ ನೀಡಲ್ ನಿಯರ್ ಇದು ಎಂಡ್ ಆಫ್ ಎ ಆ್ಯಂಡ್ ಬಿ ಆಫ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟ್. ಈ ರೀತಿ ಕಾಂಪಾಸ್ನ ಒಂದು ತುದಿಗೆ ಬಿ ಪಾಯಿಂಟಿಗೆ ಇಲ್ಲಿಗೆ ಕನೆಕ್ಟ್ ಹತ್ತಿರ ಇಡಿ. ಇನ್ನೊಂದು ಕಾಂಪಾಸ್ನ ಎ ಪಾಯಿಂಟಿಗೆ ಇಲ್ಲಿಗೆ ಹತ್ತಿರ ಇಡಿ. ಇದು ಎ ಆ್ಯಂಡ್ ಬಿ ನೋಡಿ. ಇದು ಆಪೋಸಿಟ್, ಬಿಗೆ ಎ ಆಪೋಸಿಟ್ ಈ ಥರ ಇಟ್ಟಿದ್ದಾರೆ. ಅಬ್ಸರ್ವ್ ಮಾಡಿ ಯಾವುದು which pole of the magnetic compass is attracted to end A. ಈ ಎರಡು ಕಾಂಪಾಸಲ್ಲಿ ಯಾವ ಕಾಂಪಾಸ್ನಲ್ಲಿ ಎ ಪಾಲ್ ಇದೆಯಲ್ಲ, ಎ ಈ ಸೈಡನ್ನು ಅಟ್ರಾಕ್ಟ್ ಮಾಡುತ್ತೆ. ಆಸ್ ವಿ ಹ್ಯಾವ್ ಲರ್ನ್ಡ್ ಅರ್ಲಿಯರ್, ವ್ಯಾನ್ ಟೂ ಮ್ಯಾಗ್ನೆಟ್ಸ್ ಆರ್ ಬ್ರಾಟ್ ಕ್ಲೋಸ್ ಟು ಈಚ್ ಅದರ್. ನಾವು ಮುಂಚೆನೇ ಕಲ್ತಿದ್ದೀವಿ, ಯಾವ ಎರಡು ಕಾಂತಗಳನ್ನು ತುಂಬ ಹತ್ತಿರಕ್ಕೆ ತರ್ತೀವೋ, ದೇರ್ ಅನ್ಲೈಕ್ ಪೋಲ್ಸ್ ನಾರ್ತ್ ಆ್ಯಂಡ್ ಸೌತ್ ಅಟ್ರಾಕ್ಟ್ ಈಚ್ ಅದರ್. ಅದರಲ್ಲೂ ಅನ್ಲೈಕ್ ಪೋಲ್ ಆದಂತಹ ನಾರ್ತ್ ಮತ್ತು ಸೌತನ್ನು ಹತ್ತಿರಕ್ಕೆ ತಂದಾಗ ಅವೆರಡು ಒಂದಕ್ಕೊಂದು ಆಕರ್ಷಿಸುತ್ತವೆ ಅಂತೇಳಿ ಆಲ್ರೆಡಿ ಓದಿದ್ದೀವಿ. ಸೊ ಇಫ್ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟಿಕ್ ಕಾಂಪಾಸ್ ಇಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಎಂಡ್ ಎ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟ್. ಸೊ ಇಲ್ಲಿ ನಾರ್ತ್ ಪೋಲ್ ಯಾವ ಕಡೆ ಇದೆ, ಇದು ಈಸ್ಟ್ ಇದೆ, ಇಲ್ಲಿ ನಾರ್ತ್ ಇದೆ, ಇದು ಅಲ್ವಾ. ನಾರ್ತ್ ಪೋಲ್ ಇರ್ತಕ್ಕಂಥದ್ದು ಎಂಡ್ ಎನ ಅಟ್ರಾಕ್ಟ್ ಮಾಡುತ್ತೆ. ದೆನ್ ಎಂಡ್ ಎ ಈಸ್ ಸೌತ್ ಪೋಲ್. ದೆನ್ ಇನ್ನೊಂದು ದ ಎಂಡ್ ಎ ಈಸ್ ಸೌತ್ ಪೋಲಲ್ಲಿ ಇರುತ್ತೆ, ಮೇಲೆ ಇಲ್ಲಿದೆ ನೋಡಿ, ಸೌತ್ ಪೋಲಲ್ಲಿ ಇರುತ್ತೆ. ರಿಪೀಟ್ ದಿಸ್ ಪ್ರೊಸೀಜರ್ ಟು ಫೈಂಡ್ ಎ ಪೊಲಾರಿಟಿ ಆಫ್ ಎಂಡ್ ಬಿ ಆಸ್ ವೆಲ್ ಆಸ್ 4.4b. ಇದು ಎ ಆಯ್ತಲ್ವಾ. ಅದೇ ರೀತಿಯ ಒಂದು ಪ್ರಯೋಗವನ್ನು 4.4b ಯಲ್ಲಿರ್ತಕ್ಕಂಥ ಎಂಡ್ ಬಿ ಅದ್ರ ಮೇಲೆ ಪ್ರಯೋಗ ಮಾಡಿ. Did you find that the polarity of end B is opposite to the polarity of end A? ಹಾಗೆ ತಿಳಿದುಕೊಳ್ಳಿ, ಎಂಡ್ ಬಿ ಇದು ಪೊಲಾರಿಟಿ, ಅದರ ತುದಿಯು ಅದರ ಆಪೋಸಿಟ್ ಎಂಡ್ ಎಗೆ ಇದೆಯಾ ಅಂತ. ಹೌದು, ಇದರ ಆಪೋಸಿಟೇ ಇದೆ ನೋಡಿ. ಇದು ಬಿ ಇದ್ದರೆ ಇದು ಎ ಇದೆ, ಇದು ಎ ಇದ್ದರೆ ಬಿ ಇದೆ, ಎಂಡ್ ಎ ಇದೆ. We learned in a grade 6 that the magnet has two poles. ನಾವೀಗ ಆಲ್ರೆಡಿ 6th ಸ್ಟ್ಯಾಂಡರ್ಡಲ್ಲಿ ಓದಿದ್ವಿ, ಕಾಂತಗಳಿಗೆ ಎರಡು ಧ್ರುವಗಳಿರುತ್ತವೆ. ಮ್ಯಾಗ್ನೆಟ್ ಹ್ಯಾವ್ ಎ ಟೂ ಪೋಲ್ಸ್ ಜಸ್ಟ್ ಲೈಕ್ ಎ ಮ್ಯಾಗ್ನೆಟ್, ಅದು ಒಂದು ಕಾಂತವಾಗಿರುತ್ತದೆ. ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟ್ ಆಲ್ಸೋ ಹ್ಯಾಸ್ ಟೂ ಪೋಲ್ಸ್. ಅದೇ ರೀತಿ ವಿದ್ಯುತ್ ಕಾಂತಕ್ಕೂ ಸಹ ಎರಡು ಧ್ರುವಗಳನ್ನು ಹೊಂದಿರುತ್ತೆ. ಅದು ನಾರ್ತ್ ಆ್ಯಂಡ್ ಸೌತ್ ಪೋಲ್, ದಕ್ಷಿಣ ಮತ್ತು ಉತ್ತರ ಧ್ರುವ ಅಂತ ಈಗ ಆಲ್ರೆಡಿ ಕಲ್ತಿದ್ದೀವಿ. ಥಿಂಕ್ ಎ ಸೈಂಟಿಸ್ಟ್. ಒಬ್ಬ ವಿಜ್ಞಾನಿಯಾಗಿ ಆಲೋಚಿಸಿದರೆ. ರಿಪೀಟ್ ದ ಆಕ್ಟಿವ್ 4.3 with 2 and 4 cells with the same coil, 2 cells but different number of turns of the coil. What do you observe? ನಾವು ಆಕ್ಟಿವಿಟಿ 4.3ನ ರಿಪೀಟ್ ಮಾಡಿದ್ರೆ 2 ಅಥವಾ 4 ಸೆಲ್ನ ಸೇಮ್ ಕಾಯಿಲ್ಗೆ, ಒಂದೇ ಕಾಯಿಲ್ಗೆ ಬಳಸಿದಾಗ, ಅಥವಾ ಎರಡೇ ಸೆಲ್ನ ಬಳಸಿದ್ರೆ ಡಿಫ್ರೆಂಟ್ ನಂಬರ್ ಆಫ್ ಟರ್ನ್ಸ್ ಆಫ್ ದ ಕಾಯಿಲ್ಗೆ, ಅಂದರೆ ಸುರುಳಿ, ಡಿಫ್ರೆಂಟ್ ನಂಬರ್ ಆಫ್ ಸುರುಳಿಗಳಲ್ಲಿ ಹೆಚ್ಚು ಕಡಿಮೆ ಇರ್ತಕ್ಕಂಥದ್ದು, ಅದಕ್ಕೆ 2 ಶೆಲ್ನ ಬಳಸಿ ಎಕ್ಸ್ಪೆರಿಮೆಂಟ್ನ ಮಾಡೋದು. ಇನ್ನೊಂದಕ್ಕೆ 4 ಶೆಲ್ನ ಬಳಸಿ ಮಾಡಿ ಗಮನಿಸಿದರೆ ಹೇಗಿರುತ್ತೆ. ಎ ಸಿಂಗಲ್ ಸೆಲ್ ಪ್ರೊವೈಡ್ಸ್ ಓನ್ಲಿ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್. ನಿಮಗೆಲ್ಲರಿಗೂ ಗೊತ್ತು, ನಾವು ಈಗ ಬ್ಯಾಟ್ರಿ ಟಾರ್ಚ್ಗಳಲ್ಲಿ ಒಂದು ಶೆಲ್ ಹಾಕಿದ್ರೆ ಅದೆಷ್ಟು ಎಫೆಕ್ಟಿವ್ ಆಗಿಲ್ಲ. ಒಂದರಿಂದ ಒಂದು 4-5 ಶೆಲ್ಸ್ ಹಾಕಿದ್ರೆ ಅದು ಎಫೆಕ್ಟಿವ್ ಆಗಿರುತ್ತೆ ಅಲ್ವಾ. ಅದು ಸ್ವಲ್ಪ ಕರೆಂಟನ್ನು ಮಾತ್ರ ಕೊಡುತ್ತೆ, ಸ್ವಲ್ಪ ಮೊತ್ತದ ವಿದ್ಯುತ್ತನ್ನು ಉಂಟು ಮಾಡುತ್ತೆ. ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಈಸ್ ವೀಕ್.
ಅಲ್ಲಿ ಮ್ಯಾಗ್ನೆಟಿಕ್ ಕಾಂತಕ್ಷೇತ್ರ ಏನಿರುತ್ತೆ, ಒಂದೇ ಒಂದು ಸೆಲ್ ಇರ್ತಕ್ಕಂಥ ಕಡೆ ಕಾಂತಕ್ಷೇತ್ರ ತುಂಬ ದುರ್ಬಲವಾಗಿರುತ್ತೆ. ಆಸ್ ಎ ರಿಸಲ್ಟ್ ದ ಡಿಫ್ಲೆಕ್ಷನ್ ಆಫ್ ಕಾಂಪಾಸ್ ನೀಡಲ್ ಇಸ್ ಲೆಸ್ ಆ್ಯಂಡ್ ದ ಕಾಯಿಲ್ ಕ್ಯಾನ್ ಓನ್ಲಿ ಅಟ್ರಾಕ್ಟ್ ಎ ಫ್ಯೂ ಕ್ಲಿಪ್ಸ್. ಈ ರೀತಿ ಒಂದೇ ಸೆಲ್ ಬಳಸಿದಾಗ ಆ ಕಾಂತಕ್ಷೇತ್ರ ಕಾಂಪಾಸ್ ನೀಡಲು ಸಹ, ಒಂದು ದಿಕ್ಸೂಚಿಯ ನೀಡಲು ಸಹ ಏನಾಗುತ್ತೆ, ಅದರ ಒಳಗಿರ್ತಕ್ಕಂಥ ಮುಳ್ಳು ಲೆಸ್, ನೀಡಲ್ ಈಸ್ ಲೆಸ್ ಆ್ಯಂಡ್ ಅದರ ಅಲುಗಾಡುವಿಕೆ ಕಡಿಮೆ ಇರುತ್ತೆ. ಹಾಗೆ ಅದರ ಕಾಯಿಲ್ಗೆ ಕೆಳಗಡೆ ನಾವು ಅದೇ ಫಿಕ್ಸ್ ಮಾಡಿರ್ತಾರಲ್ಲ ಇದಕ್ಕೆ, ಅದಕ್ಕೆ ಫಿಕ್ಸ್ ಮಾಡಿರ್ತಕ್ಕಂಥ ಪೇಪರ್ ಕ್ಲಿಪ್ಸು, ಕೆಳಗಡೆ ಇಲ್ಲೆಲ್ಲ ಪೇಪರ್ ಕ್ಲಿಪ್, ಅವುಗಳ ಅದಕ್ಕೆ ಅಂಟ್ಕೊಳ್ಳೋ ಅಂಥದ್ದು ಸಹ ಅವುಗಳ ಅಂಟುವಿಕೆ ಸಂಖ್ಯೆಯು ಕಡಿಮೆ ಆಗುತ್ತೆ ಒಂದೇ ಒಂದು ಸೆಲ್ ಇದ್ದರೆ, ಯಾಕಂದರೆ ವಿದ್ಯುತ್ ಪ್ರವಾಹ ಕಡಿಮೆ ಇರುತ್ತಲ್ಲ ಹಾಗಾಗಿ. A battery with more cells give a larger current as compared to that with a single cell. ಅದೇ ಎರಡಕ್ಕಿಂತ ಹೆಚ್ಚು ಸೆಲ್ಗಳಿದ್ದಾಗ ಒಂದು ಶೆಲ್ನಲ್ಲಿ ಪಾಸಾಗ್ತಕ್ಕಂಥ ಕರೆಂಟಿಗಿಂತ ಆ ಸೆಲ್ನಲ್ಲಿ ಅದಕ್ಕೆ ಹೋಲಿಸಿದರೆ ಹೆಚ್ಚಿನ ವಿದ್ಯುತ್ ಹರಿಯಲ್ಪಡುತ್ತೆ. ದಿಸ್ ಕ್ರಿಯೇಟ್ಸ್ ಎ ಸ್ಟ್ರಾಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದೇನು, ಹೆಚ್ಚು ವಿದ್ಯುತ್ ಸೆಲ್ಗಳನ್ನ ಅಳವಡಿಸಿದಾಗ ಹೆಚ್ಚಿನ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತೆ. ಸೊ ದ ಡಿಫ್ಲೆಕ್ಷನ್ ಆಫ್ ದ ಕಾಂಪ್ಯಾಕ್ಸ್ ನೀಡಲ್ಸ್ ಇಸ್ ಮೋರ್ ಆ್ಯಂಡ್ ದ ಕಾಯಿಲ್ ಕ್ಯಾನ್ ಅಟ್ರಾಕ್ಟ್ ಮೋರ್ ಕ್ಲಿಪ್ಸ್. ಆಗ ಏನಾಗುತ್ತೆ, ಡಿಫ್ಲೆಕ್ಷನ್ ಆಫ್ ನೀಡಲ್, ಆ ಮುಳ್ಳುಗಳು ವೇಗವಾಗಿ ಸುತ್ತುತ್ತೆ, ಹಾಗೆ ಇಲ್ಲಿ ಪೇಪರ್ ಕ್ಲಿಪ್ಸ್ಗಳು ಹೆಚ್ಚಾಗಿ ಅವುಗಳಿಗೆ ಅಂಟಿಕೊಳ್ಳುತ್ತೆ. ದ ಇನ್ಕ್ರೀಸ್ ಇನ್ ನಂಬರ್ ಆಫ್ ಕಾಯಿಲ್ ಆಲ್ಸೋ ಮೇಕ್ ದ ಕಾಯಿಲ್ ಆ್ಯಸ್ ಸ್ಟ್ರಾಂಗರ್ ಮ್ಯಾಗ್ನೆಟ್. ಯಾವಾಗ ನಾವು ಇನ್ಕ್ರೀಸ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ದ ಕಾಯಿಲ್, ಅದ್ರ ಜೊತೆಗೆ ನಮ್ಮ ಒಳಗೆ ಸುತ್ತಿರ್ತೀವಲ್ಲ ಸುರುಳಿಯ ಸಂಖ್ಯೆ, ಆ ಕಾಯಿಲ್ ತಂತಿಯ ಸುರುಳು ಸುತ್ತಿರ್ತೀವಲ್ಲ, ಆ ಇದರ ತಂತಿಯ ಈ ಸುರುಳಿಯ ಸಂಖ್ಯೆ ಹೆಚ್ಚಾದಾಗೂ ಕಾಂತಕ್ಷೇತ್ರವು ಹೆಚ್ಚಾಗುತ್ತದೆ. ಇದನ್ನು ತಿಳ್ಕೊಂಡಿರ್ಬೇಕು ನೀವು. ಸ್ಟ್ರಾಂಗರ್ ಮ್ಯಾಗ್ನೆಟ್, ಕಾಂತ ಕ್ಷೇತ್ರವು ಹೆಚ್ಚಾಗುತ್ತೆ. ಸುರುಳಿ ಸಂಖ್ಯೆ ಕಡಿಮೆ ಇತ್ತು ಅಂದರೆ ಅದರಲ್ಲಿ ಉಂಟಾಗುವಂಥ ಕಾಂತಕ್ಷೇತ್ರವು ಕಡಿಮೆ ಇರುತ್ತೆ. ಆಯಿತಾ? ಆಲ್ಸೋ ರಿಪೀಟ್ ಆಕ್ಟಿವಿಟಿ 4.4 ಬೈ ಚೇಂಜಿಂಗ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಹಾಗೆ ಈ ಒಂದು ಆಕ್ಟಿವಿಟಿನ ಬೇರೆ ದಿಕ್ಕಿನಲ್ಲಿ ವಿದ್ಯುತ್ತನ್ನು ಹರಿಸೋದ್ರ ಮೂಲಕ ಪರೀಕ್ಷಿಸಿ ಆಕ್ಟಿವಿಟಿನ. ಸೊ ದ ಸ್ಟ್ರೆಂತ್ ಆಫ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟ್ ಕ್ಯಾನ್ ಬಿ ಚೇಂಜ್ಡ್ ಬೈ ಚೇಂಜಿಂಗ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಾಯಿಲ್ ಆರ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ದ ಕಾಯಿಲ್. ಹೇಗೆ ನಾವು ಒಂದು ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟ್, ಒಂದು ವಿದ್ಯುತ್ ಕಾಂತವು ವಿದ್ಯುತ್ತನ್ನು ಹೇಗೆ ಅವಲಂಬಿಸಿದೆಯೋ ಅದರ ಹಾಗೆ ಚೇಂಜಿಂಗ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್, changing the amount of electric current flowing through the coil or the number of turns of the coil. ನಾವು ವಿದ್ಯುತ್ ಸುರುಳಿಯ ಸಂಖ್ಯೆ ಹೆಚ್ಚಾದಂತೆ ಕರೆಂಟ್ ಫ್ಲೋ ಆಗುತ್ತಲ್ಲ, ವಿದ್ಯುತ್ ಪ್ರವಾಹವೂ ಸಹ ಕಾಂತದಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗುವುದು ಸಹ ಬದಲಾವಣೆ ಆಗುತ್ತೆ. ಇಲ್ಲಿ ನಾವು ವಿದ್ಯುತ್ ಸುರುಳಿಗಳ ಸಂಖ್ಯೆ ಕಡಿಮೆ ಇದ್ದಾಗ ವಿದ್ಯುತ್ ಪ್ರವಾಹದಲ್ಲೂ ಬದಲಾವಣೆ ಆಗುತ್ತೆ ಕಡಿಮೆ ಇದ್ದಾಗ. ಅದೇ ಸುರುಳಿಯ ಸಂಖ್ಯೆ ಕಾಯಿಲ್ಸ್ ಜಾಸ್ತಿ ಇದ್ದಾಗ ವಿದ್ಯುತ್ ಪ್ರವಾಹವೂ ಸಹ ವಿದ್ಯುತ್ ಪ್ರವಾಹ ಫ್ಲೋ ಆಗುತ್ತಲ್ಲ, ಹರಿಯುವಂತಹ ವಿದ್ಯುತ್ ಪ್ರವಾಹದಲ್ಲೂ ಇನ್ನು ಅದರ ವಿದ್ಯುತ್ ಪ್ರವಾಹದ ಸಂಖ್ಯೆ ಹೆಚ್ಚಾಗುತ್ತೆ. ಆರ್ ಬೋತ್ ಆಲ್ಸೋ ಇಟ್ಸ್ ಪೋಲ್ಸ್ ಕ್ಯಾನ್ ಬಿ ರಿವರ್ಸ್ಡ್ ಬೈ ಚೇಂಜಿಂಗ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಹಾಗೆ ಧ್ರುವಗಳು ಬದಲಾದಂತೆ, ಅದರ ರಿವರ್ಸ್ ಆದಂಗೆ ಅದರ ವಿದ್ಯುತ್ ಹರಿಯುವಂತಹ ದಿಕ್ಕು ಸಹ ಬದಲಾಗುತ್ತೆ. ಆಯಿತಾ? ಸಿ ನೆಕ್ಸ್ಟ್ at step further, do you remember learning earlier in the chapter exploring magnets in Curiosity grade 6 that a freely suspended magnet rests along the north-south direction because our earth itself behaves like a gained magnet. ನೀವೀಗ ಆಲ್ರೆಡಿ ಕಾಂತಗಳ ಅನ್ವೇಷಣೆ ಎಂಬ ಒಂದು ಚಾಪ್ಟರ್ನ 6th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡಿದ್ದೀರಾ. ಅದರಲ್ಲಿ ಮ್ಯಾಗ್ನೆಟ್ಗೆ, ಕಾಂತಕ್ಕೆ 2 ದಿಕ್ಕುಗಳಿರುತ್ತೆ. ಅವು 2 ಪೋಲ್ಸ್ಗಳನ್ನು ಹೊಂದಿರುತ್ತೆ. ಹಾಗೆ ನಮ್ಮ ಭೂಮಿಯು ಸಹ ಕಾಂತದಂತೆ ವರ್ತಿಸುತ್ತದೆ ಅಂತ ಕಲಿತಿದ್ದೀರಾ. ನಮ್ಮ ಅರ್ತ್ ಈಸ್ ಆಲ್ಸೋ ಒನ್ ಆಫ್ ದಿ ಬಿಹೇವ್ಸ್ ಲೈಕ್ ಎ ಮ್ಯಾಗ್ನೆಟ್ ಅಂತ. ಬಟ್ ವೈ ಡಸ್ ದ ಅರ್ತ್ ಬಿಹೇವ್ ಲೈಕ್ ಎ ಮ್ಯಾಗ್ನೆಟ್? ಭೂಮಿ ಯಾಕೆ ಕಾಂತಕ್ಷೇತ್ರದಂತೆ ವರ್ತಿಸುತ್ತದೆ? ಡೀಪ್ ಇನ್ಸೈಡ್ ದ ಅರ್ತ್, ಭೂಮಿಯ ಆಳದಲ್ಲಿ, ಭೂಮಿಯ ಗರ್ಭದಲ್ಲಿ, ದ ಮೂಮೆಂಟ್ ಆಫ್ ದ ಲಿಕ್ವಿಡ್ ಐರನ್ ಇನ್ ದ ಕೋರ್ ಕ್ರಿಯೇಟ್ಸ್ ಎಲೆಕ್ಟ್ರಿಕ್ ಕರೆಂಟ್ಸ್. ಭೂಮಿಯ ಆಳದಲ್ಲಿ
ಕಬ್ಬಿಣದ ಕರಗಿರುವಂತಹ ದ್ರವರೂಪದ ಕಬ್ಬಿಣವು ತನ್ನ ಕಾಂತಕ್ಷೇತ್ರವನ್ನು ಉಂಟು ಮಾಡಿದೆ, ವಿಚ್ ಜನರೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಕರೆಂಟ್ ಕಾಂತಕ್ಷೇತ್ರವನ್ನು ಉಂಟು ಮಾಡಿದೆ. ಮೆನಿ migratory birds, fish and animals use this field to navigate across continents and ocean. ನಮ್ಮ ಭೂಮಿ ಮೇಲೆ ಇರ್ತಕ್ಕಂತಹ ಯಾವುದೇ ಪಕ್ಷಿಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಸಮುದ್ರದಲ್ಲಿ ವಾಸಿಸುವಂತಹ ಮೀನುಗಳಿರ್ಬೋದು, ಇತರ ಜೀವಿಗಳು ಈ ಅಲ್ಲಿಂದ ಹೋಗಬೇಕು, ಅದನ್ನು ಬಿಟ್ಟು ಆ ಕ್ಷೇತ್ರವನ್ನು ಬಿಟ್ಟು ಹೋಗಬೇಕು ಅಂದರೆ ಈ ಕಾಂತಕ್ಷೇತ್ರವನ್ನು ಉಪಯೋಗಿಸ್ಕೊಳ್ಳುತ್ತೆ. ತನ್ನ ಆ ಒಂದು ಪರಿಧಿಯನ್ನು ದಾಟಿ ಹೋಗೋದಕ್ಕೆ ಈ ಒಂದು ಓಷನಿಂದ, ಆ ಸಾಗರದಿಂದ, ಆ ಕಾಂಟಿನೆಂಟಿಂದ, ಆ ಸಾಗರದಿಂದ ಆಚೆ ಹೋಗಬೇಕು ಅಂದರೆ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡನ್ನು, ಕಾಂತಕ್ಷೇತ್ರವನ್ನು ಉಪಯೋಗಿಸ್ಕೊಂಡು ಅವು ತೆರಳುತ್ತವೆ. ದ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಆಕ್ಟ್ಸ್ ಎಸ್ ಎ ಶೆಲ್ಡ್ blocking harmful particles from space and helps protect life on earth. ಈ ಕಾಂತಕ್ಷೇತ್ರದಿಂದ ನಮ್ಗೆ ಎಷ್ಟು ಉಪಯೋಗ ಇದೆ ಅಂದರೆ ನಮ್ಮ ಭೂಮಿಯನ್ನು ರಕ್ಷಾ ಕವಚದಂತೆ ರಕ್ಷಿಸಿದೆ ಅರ್ಥನ ಈ ಮ್ಯಾಗ್ನೆಟಿಕ್ ಫೀಲ್ಡ್. ಯಾಕಂದರೆ ಹಾನಿಕಾರಕ ಹಾರ್ಮ್ಫುಲ್ ಪಾರ್ಟಿಕಲ್ಸ್ ಆಫ್ ಸ್ಪೇಸ್, ಆಕಾಶದಿಂದ ಬರ್ತಕ್ಕಂಥ ಹಾನಿಕಾರಕ ವಸ್ತುಗಳಿಂದ ನಮ್ಮ ಭೂಮಿಯನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಈ ಒಂದು ಕಾಂತಕ್ಷೇತ್ರ ತುಂಬ ಸಹಾಯ ಮಾಡುತ್ತೆ. ಭೂಮಿಯನ್ನು ರಕ್ಷಾ ಕವಚದಂತೆ ರಕ್ಷಿಸ್ಕೊಂಡಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ 4.1.2 ನೋಡಿ, ಲಿಫ್ಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್, ಎತ್ತುವ ವಿದ್ಯುತ್ ಕಾಂತ. ಆರ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆಲ್ಸೋ ಯೂಸ್ಡ್ ಇನ್ ರಿಯಲ್ ಲೈಫ್ ಫಾರ್ ಲಿಫ್ಟಿಂಗ್ ಪ್ರಾಜೆಕ್ಟ್ಸ್. ಈ ವಿದ್ಯುತ್ ಕಾಂತವನ್ನು ನಮ್ಮ ನಿಜ ಜೀವನದಲ್ಲೂ ವಸ್ತುಗಳನ್ನು ಎತ್ತಲು ಬಳಸುತ್ತಾರೆಯೇ ಅಂತ. ಲಿಫ್ಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆರ್ ಸ್ಟ್ರಾಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಈ ಲಿಫ್ಟಿಂಗ್ ಎತ್ತುವ ವಿದ್ಯುತ್ ಕಾಂತವು ತುಂಬ ಪ್ರಬಲವಾಗಿರುತ್ತದೆ, ಸ್ಟ್ರಾಂಗ್ ಆಗಿರುತ್ತೆ. ದಟ್ ಮೇ ಬಿ ಹಂಗ್ ಟು ದ ಕ್ರೇನ್ಸ್. ಇವುಗಳನ್ನು ಕಾಂತಗಳ ಮೂಲಕ ಏನನ್ನು ಎತ್ತುವುದು? ಕ್ರೇನ್ಸ್ಗಳು, ದೊಡ್ಡ ದೊಡ್ಡ ಕ್ರೇನ್ಸ್ಗಳನ್ನ ಎತ್ತೋದಕ್ಕೆ. ದ ಕ್ರೈನ್ ಆಪರೇಟ್ ಕ್ಯಾನ್ ಕಂಟ್ರೋಲ್ ದ ಮ್ಯಾಗ್ನೆಟ್. ಕ್ರೈನ್ ಆಪರೇಟ್ ಆಗೋದು, ಕ್ರೈನನ್ನು ಆಪರೇಟ್ ಮಾಡೋದು ಯಾವುದರ ನಿಯಂತ್ರಣದಿಂದ? ಮ್ಯಾಗ್ನೆಟ್, ಕಾಂತಗಳ ನಿಯಂತ್ರಣದಿಂದ ಮಾಡೋದು. ಸ್ವಿಚಿಂಗ್ ದ ಕರೆಂಟ್ ಆನ್ ಅಂಡ್ ಆಫ್. ಯಾವಾಗ ಸ್ವಿಚ್ನ ಆನ್ ಆಫ್ ಮಾಡ್ತಾರೋ, ವೆನ್ ದ ಕರೆಂಟ್ ಈಸ್ ಟರ್ನ್ಡ್ ಆನ್, ಯಾವಾಗ ವಿದ್ಯುತ್ ಸ್ವಿಚ್ಚಿಂದ ಅರಿಯಲ್ಪಡುತ್ತೋ, ಓಪನ್ ಆಗುತ್ತೋ, ಆನ್ ಆಗುತ್ತೋ, ದ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಲಿಫ್ಟ್ ದ ಐರನ್ ಆರ್ ಸ್ಟೀಲ್ ಆಬ್ಜೆಕ್ಟ್ಸ್. ಕಬ್ಬಿಣ ಅಥವಾ ಸ್ಟೀಲ್ನ ಭಾರವಾದ ವಸ್ತುಗಳನ್ನು ಈ ವಿದ್ಯುತ್ ಕಾಂತವು ಎತ್ತಲ್ಪಡುತ್ತೆ. ವೆನ್ ದ ಕರೆಂಟ್ ಈಸ್ ಸ್ವಿಚ್ಡ್ ಆಫ್, ಮ್ಯಾಗ್ನೆಟಿಕ್ ಫೀಲ್ಡ್ ಡಿಸಪಿಯರ್ಸ್. ಯಾವಾಗ ಕರೆಂಟು ಸ್ವಿಚ್ ಆಫ್ ಆಗುತ್ತೆ, ವಿದ್ಯುತ್ ಹರಿಯುವುದನ್ನು ತಡೆಯಲ್ಪಡುತ್ತೆ, ಆಗ ಈ ಕಾಂತಕ್ಷೇತ್ರವು ಕಣ್ಮರೆಯಾಗುತ್ತೆ. ಆ್ಯಂಡ್ ದ ಆಬ್ಜೆಕ್ಟ್ಸ್ ಆರ್ ರಿಲೀಸ್ಡ್. ಲಿಫ್ಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆರ್ ವೈಡ್ಲಿ ಯೂಸ್ಡ್ ಇನ್ ಫ್ಯಾಕ್ಟರೀಸ್ ಆ್ಯಂಡ್ ಸ್ಟೇಟ್ ಯಾರ್ಡ್ಸ್ ಟು ಮೂವ್, ಲಿಫ್ಟ್ ಆ್ಯಂಡ್ ಸಾರ್ಟ್ ಹೆವಿ ಮೆಟಲ್ಸ್ ಐಟಮ್ಸ್ ಎಫಿಷಿಯೆಂಟ್ಲಿ. ಸಾಮಾನ್ಯವಾಗಿ ಎಲೆಕ್ಟ್ರೋಮ್ಯಾಗ್ನೆಟ್ಸ್ನ ವಿದ್ಯುತ್ ಕಾಂತವನ್ನು ಎತ್ತುವ ವಿದ್ಯುತ್ ಕಾಂತವನ್ನು ಸಾಮಾನ್ಯವಾಗಿ ಎಲ್ಲಿ ಬಳಸ್ತಾರೆ ಅಂದರೆ ಫ್ಯಾಕ್ಟ್ರಿಗಳಲ್ಲಿ, ಕಾರ್ಖಾನೆಗಳಲ್ಲಿ, ಸ್ಕ್ರಾಪ್ ಯಾರ್ಡ್ಸ್ಗಳಲ್ಲಿ, ಮತ್ತು ಏನಾದ್ರು ಲಿಫ್ಟಿಂಗ್, ದೊಡ್ಡ ದೊಡ್ಡ ಭಾರವಾದ ಲೋಹಗಳು, ಮೆಟಲ್ಸ್ಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವಾಗ ಈ ಅಂಥ ಐಟಮ್ಗಳನ್ನು ಈ ಲಿಫ್ಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ನ ಬಳಸಲಾಗುತ್ತೆ. ಆಯಿತಾ? ಎ ಸ್ಟೆಪ್ ಫಾರ್ವರ್ಡ್, ಇಂದು ಮುಂದಕ್ಕೆ. We have learned that when electric current flows through a conductor like a wires, it produces a magnetic field around it. ನಮ್ಮೆಲ್ಲರಿಗೂ ಗೊತ್ತು, ಯಾವಾಗ ತಂತಿಯ ಮೂಲಕ ವಿದ್ಯುತ್ ಹರಿಯಲ್ಪಡುತ್ತೋ ಆಗ ಅಲ್ಲಿ ಕಾಂತಕ್ಷೇತ್ರ ಸುತ್ತಲೂ ಉಂಟಾಗುತ್ತದೆ ಎಂದು. It is in the higher grades you will learn even more about this wonderful link between electricity and magnetism. ವಿದ್ಯುತ್ತಿಗೂ ಮತ್ತು ಕಾಂತಕ್ಷೇತ್ರ ಇವೆರಡರ ನಡುವೆ ಇರ್ತಕ್ಕಂತಹ ಅದ್ಭುತವಾದಂತಹ ಒಂದು ಬಾಂಧವ್ಯದ ಬಗ್ಗೆ, ಬಂಧದ ಬಗ್ಗೆ, ಅವುಗಳ ನಡುವೆ ಇರ್ತಕ್ಕಂತಹ ಒಂದು ಸಂಬಂಧದ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಅಧ್ಯಯನವನ್ನು ಮುಂದಿನ ತರಗತಿಯಲ್ಲಿ ಓದ್ತೀರಾ. ಇನ್ಕ್ಲೂಡಿಂಗ್ ಎಕ್ಸೈಟಿಂಗ್ ಐಡಿಯಾ ದಟ್ ಜಸ್ಟ್ ಎಲೆಕ್ಟ್ರಿಸಿಟಿ ಕ್ಯಾನ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಸಮ್. ಅದ್ರ ಜೊತೆಗೆ ನಿಮಗೆ ಗೊತ್ತಿರ್ಬೋದು, ಎಲೆಕ್ಟ್ರಿಸಿಟಿಯಿಂದ, ವಿದ್ಯುತ್ತಿಂದ ಕಾಂತಕ್ಷೇತ್ರ ಉಂಟಾಗುತ್ತೆ ಅನ್ನೋದಾದರೆ, ಇನ್ನೂ ಒಂದು ನಿಮಗೆ ಆಶ್ಚರ್ಯಕರವಾದ ಸಂಗತಿ ಅಂದರೆ, ಎ ಮೂವಿಂಗ್ ಮ್ಯಾಗ್ನೆಟ್ ಕ್ಯಾನ್ ಆಲ್ಸೋ ಲೀಡ್ ಟು ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್. ಚಲಿಸುವಂಥ ಕಾಂತವು ವಿದ್ಯುತ್
ವಿದ್ಯುತ್ತನ್ನು ಈಗ ಎಲೆಕ್ಟ್ರಿಸಿಟಿಯಿಂದ ಕಾಂತತೆ ಉಂಟಾಗುತ್ತೆ ಅನ್ನೋದಾದರೆ ಚಲಿಸುವ ಕಾಂತದ ಮೂಲಕ ವಿದ್ಯುತ್ ಅರಿಯಲ್ಪಡುತ್ತಲ್ವೇ ಅಂತ ಕೇಳ್ತಿದ್ದಾರೆ. This deep connections between electricity and magnetism is vital to our daily lives as it forms the basis of many devices from electric motors to power generators. ಹೀಗಾಗಿ ಈ ಮ್ಯಾಗ್ನೆಟಿಸಮ್ನ ಈ ಕಾಂತಕ್ಷೇತ್ರವನ್ನು, ಈ ವಿದ್ಯುತ್ ಕಾಂತವನ್ನು ನಮ್ಮ ಪ್ರತಿದಿನ ನಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟೋ ವಿದ್ಯುತ್ ಉಪಕರಣಗಳಲ್ಲಿ ಬಳಸಲಾಗ್ತದೆ. ಅದರ ಪವರ್ ಜನರೇಟರ್ಸಲ್ಲಿ ಅನೇಕ ಕಡೆ ಇವುಗಳನ್ನು ನಾವು ಬಳಸ್ತಾ ಇದ್ದೀವಿ. ಆಯಿತಾ? ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡಿ ಡೌಟ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಾವು ಕೊಡ್ತಕ್ಕಂಥ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ದೆನ್ ಆದಷ್ಟು ಶೇರ್ ಮಾಡಿ. ಬಿಕಾಸ್ ನೀವು ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಟಫ್ ಅನಿಸುತ್ತೆ. ಟು ಆರ್ ದ ಟೈಮ್ ಆಡಿಯೋನ ಕೇಳಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಸದ್ಯಕ್ಕೆ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸು ಹೋಮ್ವರ್ಕ್ ಕ್ವಶನ್ಸ್ನ ಓದ್ಕೊಂಡು ನೋಟ್ಸ್ ಮಾಡಿಕೊಂಡು ಓದ್ಕೊಳ್ಳಿ. LBE ನೋಟ್ಸ್ ಬಂದಮೇಲೆ ನೋಟ್ಸ್ ಕೊಡಿ. ಓಕೆನಾ? ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ನೋಡಿ. ಆ್ಯಕ್ಟಿವಿಟಿನೇ ಇದೆ. How the earth behaves as like a gained magnet. How the birds and animals navigate across the oceans. How the magnetic field protects our earth. Write the uses of lifting electromagnets in field. Write the uses of lifting magnets. Lifting magnets used in factories made in Bareilly. Write the uses of electricity and magnetism vital in our daily life. Within homework questions. Okay, my dear student. Thank you.